ಹೊಂಟಿದ್ದು 1 ಗಂಟೆ 20 ನಿಮಿಷ ಹೊಡೆದು ಬಂದನ್ ಗುರು ಬೆಂಗಳೂರಾಗೆ. ಗುರು ಗ್ರೀಸ್ನರ್ಗೂ ಡ್ಯಾಮ್ ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಅನಂತಪುರ ದಾಟಿದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಂದರೆ ಇದು ಪಾಮಿಡಿ ಹತ್ರ ನಿಂತಿದ್ವಿ ನಾವು. ಇಲ್ಲೇ ಆಲ್ಟ್ ಮಾಡಿದ್ದೀವಿ ರಾತ್ರಿ ಬಂದು. ಇವಾಗ ಎದ್ದು ಹೋಗ್ತಾ ಇದ್ದೀವಿ. 2-3 ಗಂಟೆ ಆಗಿತ್ತು ನಾನು ಇಲ್ಲಿ ಬಂದಾಗ. ಸಿಕ್ಕಾಪಟ್ಲೆ ನಿದ್ದೆ ಬಂದಿತ್ತು ಗುರು ನಾನು ಬಂದಾಗ. ಅದಕ್ಕೆ ಗಾಡಿ ಸೈಡ್ ಹಾಕ್ಬಿಟ್ಟೆ, ನಿದ್ದೆಗಣ್ಣಾಗ ಓಡಿಸೋದಲ್ಲ ಅಂತೇಳಿ. ವೀರೇಶ್ ಇದ್ದ ಆಂಬುಲೆನ್ಸ್ ಡ್ರೈವರ್ ಅನ್ನಲ್ಲ, ಅವ್ನಿಗೆ ಹೇಳಿದ್ರೆ ಓಡಿಸ್ಕೊಡೋಣ ಗಾಡಿ. ಹೇಳಿಲ್ಲ, ಅವನು ಮಲ್ಕೊಂಡಿದ್ದ. ತಿಪ್ಪೇಶಿಗೆ ಹೇಳಿದೆ ನಿದ್ದೆ ಫುಲ್ಲು ಬರ್ತೈತೆ ಕಣ ಅಂದರೆ ಸರಿ ಮಕ್ಕಳು ಅಂತಗ ಅಂತಂದ ಮಲಗಿದ್ವಿ. ಇವಾಗ 6 ಗಂಟೆಗೆ ಎದ್ದು 6:30 ಎದ್ದು ಫ್ರೆಶ್ ಆಗಿ ಟೀಗೆ ಕುಡಿಯೋಷ್ಟೊತ್ತಿಗೆ ಇವಾಗ ಹೊರಟಿದ್ದೀವಿ ನೋಡಿ 6:30ಗೆ. ಇಲ್ಲಿಂದ ಇನ್ನು ವೀಡಿಯೋ ಸೂಪರಾಗಿ ತೆಗಿತಿರೋದು. ಯಾಕಂದರೆ ಓಹೋ ಹೇಳಿದ್ರು ಟಮಟನ್ ಗಾಡಿ ಹೆಂಗೆ ಹೊಡಿತಾರೆ 15 ವೀಲರು. ಇವಾಗ ವಾತಾವರಣ ಹೆಂಗೈತೆ ಏನಂತೇಳಿ ನೋಡ್ಕೊಂತ ಹೋಗ್ತಿರೋದೆ. ಇಷ್ಟು ದಿವಸ ಬರೀ ಏನು ಬರೋದು, ಬರೀ ಒಣಗೋಗಿರೋ ಗಿಡ ಅವು ಇವು ನೋಡ್ತಿದ್ರಿ. ಇವತ್ತೆಲ್ಲ ಫಾರೆಸ್ಟಲ್ಲಿ ನೋಡೋಣ, ಒಳ್ಳೊಳ್ಳೆ ವ್ಯೂ ತೋರಿಸ್ತೀನಿ. ಅಂದರೆ ಇನ್ನು ಮುಂದೆ ಹೋಗ್ಬೇಕು. ಈ ಕಡೆನೂ ಏನು ಇಲ್ಲ, ಮಳೆ ಪಳೆ ಸರಿಯಾಗಿ ಬಂದಿಲ್ಲ. ಆದಿಲಾಬಾದ್ ಫಾರೆಸ್ಟಿಗೆ ಹೋಗ್ಬೇಕು ನಾವು. ಮಳೆ ನೋಡ್ಬೇಕಂದ್ರೆ ನೋಡೋಣ. ಹೋಗ್ಬೇಕಾದ್ರೆ ಮಳೆ ಬರ್ತದೋ ಇಲ್ಲ ಅಂತೇಳಿ. ಬಂದ್ರೂ ಚೆನ್ನಾಗೆ, ಯಾಕಂದರೆ ರೋಡಿದು ಕೂಲ್ ಇರುತ್ತೆ, ಎಲ್ಲ ಕೂಲ್ ಇರುತ್ತೆ. ಮಳೆಗಾಲನೇ ಇದು, ಆದರೆ ಟೈಮಿಗೆ ಸರಿಯಾಗಿ ಮಳೆ ಬರ್ತಿಲ್ಲ. ಏನು ಮಾಡೋದು ಹೇಳಿ, ಏನು ಮಾಡೋಂಗಿಲ್ಲ. ಹೋಗ್ತಾ ಇರೋದು ನೋಡಿ, ಕಣ್ಣೆಲ್ಲ ಕೆಂಪಾಗಿಬಿಟ್ಟಿದ್ದಾವೆ. 3 ಗಂಟೆಗೆ ಮಕ್ಕೊಂಡು 6 ಗಂಟೆಗೆ ಎದ್ದೀನಿ. ಅದು ಏನಾಗ್ಬಿಟ್ಟೈತೆ ಅಂದರೆ ನಾನು ಅಲಾರಾಮ್ ಇಟ್ಟು ಮಕ್ಕೊಂಬಿಟ್ಟಿದ್ದೀನಿ ಗುರು. ಅಲಾರಾಮ್ ಇಡಬಾರ್ದಾಗಿತ್ತು, ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ ಬಂದುಬಿಡ್ತು, ಆವಾಗಲೇ ಎಚ್ಚರಿಕೆ ಆಗ್ಬಿಡ್ತು. ತಿರುಗಿ ಹಂಗೆ ಒಂಚೂರು ಅಲಾರಾಮ್ ಆಫ್ ಮಾಡಿ ಉಳ್ಕೊಂಡೆ. ಮತ್ತು ವೀರೇಶಿಗೆ ಫೋನ್ ಮಾಡ್ದೆ, ಆವಾಗಲೇ ಎದ್ದುಬಿಟ್ಟೆ. ಎದ್ದು ಹೋಗ್ತಾ ಇದ್ದೀನಿ ನೋಡಿ. ಇನ್ನು ಸೂರ್ಯದೇವನು ಬಂದಿಲ್ಲ ನೋಡಿ. ಸೂರ್ಯದೇವನು ಬಂದಿಲ್ಲ ಇನ್ನು. ಹಿಂಗೆ ಇದ್ರೆ ಚೆನ್ನಾಗೈತೆ. ವ್ಯೂ ಏನು ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ. ಒಂಚೂರು ಬಿಸಿಲು ಬೀಳ್ಬೇಕು ಇದಕ್ಕೆ, ಅವಾಗ ಸೂಪರಾಗಿ ಕಾಣೋದು. ಅಲ್ಲಿವರೆಗೂ ಇಷ್ಟೇ. ಇದು ಏನು ಮಾಡೋಕ್ಕೆ ಬರಲ್ಲ. ನಾನು ಹಿಂದ್ಗಡೆ ವೀಡಿಯೋದಾಗ ಹೇಳಿದ್ದೆ, ಗಾಡಿ ಹತ್ರ ಹೋಗಿದ್ನಲ್ಲ ಫ್ಯಾಕ್ಟ್ರಿ ಹತ್ರ, ಆ ವೀಡಿಯೋದಾಗ ಏನಂತ ಹೇಳಿದ್ದೆ ಅಂದರೆ ಡೆಲ್ಲಿಗೆ ಹೋಗ್ತೀನಿ ಅಂತೇಳಿ. ಡೆಲ್ಲಿಗೆ ಲೋಡಿಂಗ್ ಹುಡುಕಿದ್ವಿ, ಡೆಲ್ಲಿಗೆ ಬರಲಿಲ್ಲ. ಡೆಲ್ಲಿಗೆ ಬಂತು, ಆದರೆ ಟೈಮಿಂಗ್ ಅಂತೆ. ಟೈಮಿಂಗ್ ನಮ್ಮ ಕೈಲಿ ಹೊಡೆಯೋಕ್ಕಲ್ಲ. ಇದು ಪಲ್ವಲ್ಗೆ, ಅಲ್ಲೇ ಡೆಲ್ಲಿ ಒಳಗೆ ಬರುತ್ತೆ ಅದು ಪಲ್ವಲ್ ಅಂತೇಳಿ. ಅಲ್ಲಿಗೆ ಬಂದಿದ್ದು ನೋಡು. ಅದೊಂಚೂರು ಬಾಡಿಗೆನೂ ಕಮ್ಮಿ ಆಯಿತು. ನಾನೇ ಬೇಡ ಅಂದೆ. ಮತ್ತು ಎಳ್ಳೀರು ಬಂತು. ಎಳ್ಳೀರಿಗೆ ಹೋಗ್ತೇನೆ ಅಂದ್ರೆ ನಮ್ಮ ಮಾಲಕರು, ನಾನು ಎಳ್ಳೀರನ್ನೇ ನೆಲ್ಲ ನೋಡೋಣ ಅಂಥೇಳಿ ತಿಂದಾಗ್ಬಿಟ್ಟು ಅದು ತಲೆ ಕೆಡಿಸ್ಕೊಂಡು ಕೈ ಬಿಟ್ವಿ. ದಯವಿಟ್ಟು ಬಂದ್ವಿ. ಏನು ದಿಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಮೋರ್ಬಿಗೆ ಹೋಗಿ ಬರ್ಬೇಕಂತ ಎಸ್ಟಿಮೇಟ್ ಹಾಕಿದ್ವಿ. ಹೋಗೋಕ್ಕಾಗಲಿಲ್ಲ. ಇಲ್ಲೇ ಇದೇನು ದೂರ ಹೋಗಂಗಿಲ್ಲ. ನಾವು 400ರಿಂದ 100 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಬೋರ್ಗಾಂವ್ ಅಂತೇಳಿ. ಬೋರ್ಗಾಂವ್ ಅಲ್ಲ ಗುರು, ಯಾವುದೋ ಊರು ಹೇಳಿದ್ರು ಗುರು. ಅದು ಎಂಥ ಊರು ಅಂತಾರೆ, ಚಿಂದ್ವಾಡನೋ ಪೊಂದ್ವಾಡನೋ ಅಂತಾರೆ. ಅಲ್ಲಿಗೆ ಖಾಲಿ ಆಗೋದು, ಅಲ್ಲಿ ಖಾಲಿ ಮಾಡಿ ನೋಡೋದು. ಅಲ್ಲೇ ಲೋಡ್ ಆಗ್ತದೆ ನಮ್ಮದು. ಅಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಐತೆ. ಇಲ್ಲಿಗೆ ಹೋದ್ರೆ ಆಯ್ತು. ಇಲ್ಲಿಗೆ ಬಂತಲ್ಲ ಅದಕ್ಕೆ ಸುಮ್ಮನೆ ಅದು ನಾವೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ಅಲ್ಲಿಂದ ಮಂಗ್ಳೂರಿಗೆ ಹೋಗೋಣ ಅಂತ ಇದ್ದೀವಿ. ನೋಡೋಣ, ಮಂಗ್ಳೂರಿಗೆ ಲೋಡಿಂಗ್ ಸಿಕ್ಕರೆ ಹೋಗೋಣ, ಇಲ್ಲಾಂದರೆ ಊರ ಕಡೆ ದುರ್ಗ ಸಿಕ್ಕರೆ ದುರ್ಗ ತುಂಬ್ಕೊಂಬರೋಣಂತೆ. ಫಸ್ಟ್ ಹೋಗೋಣ. ಇನ್ನು ರಾತ್ರಿಯಿಂದ ಬರೀ 200 ಕಿಲೋಮೀಟ್ರ್ ಬಂದ್ವಿ ಗುರು ಅಷ್ಟೇ. ಇನ್ನು ಜರ್ನಿ ಭಾಳ ದೂರ ಐತೆ. ಬನ್ನಿ ಹೋಗೋಣ. 1-2 ಗಂಟೆ ಅಲ್ಲಿಂದ ಹೊರಟರ್ಸಿದ ಬಂದ್ವಿ ಇಲ್ಲಿಗನ್ನ. ಎಲ್ಲಿದ್ದೀವಿ ಅಂದರೆ ಕರ್ನೂಲ್ ಪಾಸ್ ಮಾಡಿದ್ದೀವಿ. ಇಲ್ಲೆಲ್ಲ ತಿಂಡಿ ತಿನ್ನೋಕೆ ನಿಲ್ಲಿಸ್ಬೇಕು. ಫಾಸ್ಟ್ ಫುಡ್ ಹೋಟ್ಲ್ ಇಲ್ಲೇ ಕಾಣಿಸ್ಕೂರು, ಇಲ್ಲೇ ನಿಲ್ಸೋಣ.
ಇಲ್ಲಿ NH ಗಾಡಿ ಬೇರೆ ನಿಂತತೆ, ಪಕ್ಕದಲ್ಲಿ ಜಾಗನೂ ಇದೆ. ರೋಡ್ ಬಿಟ್ಟು ಒಳಗಡೆ ಹಾಕ್ಬಿಡೋಣ ಫುಲ್ಲು. ಯಾಕೆ ಇನ್ನೊಬ್ರಿಗೆ ತೊಂದರೆ ಕೊಡೋದು ನಾವು, ಹಿಂಗೆ ಹಾಕಿದ್ರಾತು. ಮಳೆಗಾಲ ಬೇರೆ, ರೋಡ್ ಬಿಟ್ಟು ಕೆಳಗಡೆ ಗಾಡಿ ನಿಲ್ಸೋಕ್ಕೆ ಭಯ ಆಗುತ್ತೆ ಗುರು. ಯಾಕಂತಾರ ಮಳೆಗಾಲದಲ್ಲಿ ಎಲ್ಲ ಗಾಡಿ ಊದ್ಕೊಂಬಿಟ್ರೆ ಹೆಂಗೆ ಏನು ಅಂತೇಳಿ ಅದೊಂದು ಟೆನ್ಷನ್ನು. ಇಲ್ಲೆಲ್ಲ ಗಟ್ಟಿನೆಲ್ಲ. ಮಂಗ್ಳೂರು ಸೈಡ್ ಹೋದರೆ ಭಯ ಪಡ್ಬೇಕು, ಇಲ್ಲೇನು ಭಯ ಪಡೋದು ಬೇಕಾಗಿಲ್ಲ. ಸುಮ್ಮನೆ ನಿಲ್ಲಿಸ್ಬೇಕು, ತಿಂಡಿ ತಿನ್ಬೇಕು ಅಷ್ಟೇ. ನೋಡಿ ತಿಂಡಿ ನೆನೆಸ್ಕೊಂಡು ಇಟ್ಟಿಗೆ ಸಿಕ್ತು. ಎಲ್ಲಿದ್ದೀವಿ ಅಂದರೆ ಕರ್ನೂಲ್ ಪಾಸ್ ಮಾಡಿದ್ದೀವಿ. ಕರ್ನೂಲ್ ಪಾಸ್ ಮಾಡಿದ್ದೀನಿ. ತೆಲಂಗಾಣದಾಗ ಎಂಟ್ರಿ ಆಗಿರೋದು. ಕರ್ನೂಲ್ ಪಾಸ್ ಮಾಡಿ ತಿಪ್ಪೇಶಿಗೆ ಬರ್ತಾ ಇದ್ದಾನೆ. ಅವನಿಗೋಸ್ಕರ ವೆಯ್ಟಿಂಗ್ ಹಿಂದೆ. ಅವನು ಇಷ್ಟೊತ್ತಿವರೆಗೂ ಅವ್ನು ಇರೋನೇ ಅಲ್ಲ. ಟೈಮ್ ಎಷ್ಟಾಗೈತೆ ನೋಡಿ, 9:30 ಆಗೈತೆ ಟೈಮು. ಅವಾಗಲೇ 8:45ಗೆ ಊಟಣ ಹೊಟ್ಟೆ ಹಸಿತೈತೆ ಅಂದ. ಮುಂದಕ್ಕೆ ಹೋಗೋಣ ಬಾರೋ, ಕರ್ನೂಲನ್ನು ದಾಟ್ಸೋಣ ಅಂತೇಳಿ ಬಂದ್ವಿ. ಇದು ಕರ್ನೂಲಾಗೆ ನಿಲ್ಸೋಣಂದ. ಕರ್ನೂಲ್ ಬೇಡ, ಸೀದಾ ತೆಲಂಗಾಣಕ್ಕೆ ಹೋಗ್ಬಿಡೋಣ ಬಾ ಅಂತೇಳಿ ಬಂದ್ವಿ. ಮುಂದೆ ಇದ್ದೇ ಬರ್ತದಾನೆ. ಡ್ರೈವಿಂಗು ವೀರೇಶ್ ಮಾಡ್ತಿರೋದು, ಅವ್ನು ಮಾಡ್ತಿಲ್ಲ. ಅವ್ನು ಮಾಡಿದ್ರೆ ಫಾಸ್ಟಾಗಿ ಬರೋದು, ನನಗಿನ್ನ ಮುಂಚೆನೇ ಸ್ಪೀಡಾಗಿ. ವೀರೇಶ್ ಇದು ಏನಂದರೆ 60 ಮೇಲೆ ಹೊಡಿಯಲ್ಲ ಅವನು. ನಾವು ಸ್ವಲ್ಪ ತುಳಿತೀವಿ, ಹಂಗಾಗಿ ಮುಂದೆ ಬಂದೀನಿ. ತಿಂಡಿ ತಿಂದ್ಕೊಂಡು ಹೊರಡಬೇಕು. ಏನಪ್ಪ ವಿಚಾರ ಅಂದರೆ, 1 ತಿಂಗಳಿಂದ ಮನೆಗಿದ್ದು ಬೇಜಾರಾಗ್ಬಿಟ್ಟತೆ. ಇವತ್ತು ಈ ಫಸ್ಟ್ನೇ ಟ್ರಿಪ್ನೇ ಗಾಡಿ ಓಡ್ಸೋಕ್ಕೂ ಬೇಜಾರಾಗ್ಬಿಟ್ಟತೆ, ಒಬ್ಬನೇ ಓಡ್ಸೋಕ್ಕೆ. ಸ್ವಂತ ಜೊತೆಗಿದ್ದ ಆರಾಮಾಗಿ ಮಾತಾಡ್ಕೊಂಡು ಓಡಿಸ್ತಿದ್ವಿ, ಅವನು ವೀಡಿಯೋ ಮಾಡೋನು. ಇವಾಗ ನನಗೆ ಬೇಜಾರಾಗ್ಬಿಟ್ಟದು ಒಬ್ಬನೇ ಹೋಗೋಕ್ಕೆ. ಏನು ಮಾಡೋಣ ಅನ್ನಂಗಾಗತ್ತೆ. ನಮಗಿನ್ನ 1900 ಕಿಲೋಮೀಟ್ರ್ ಐತೆ ನಮ್ದು ಅನ್ಲೋಡಿಂಗ್ ಪಾಯಿಂಟು. ಕರ್ನೂಲ್ ಹತ್ರ ಇದ್ದೀವಿ. ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ. ಹಗ್ಗ ಬೇರೆ ಟೈಟ್ ಮಾಡ್ಕೋಬೇಕು. 3 ಗಂಟೆಗೆ ಮಲ್ಕೊಂಡು 6 ಗಂಟೆಗೆ 6:30ಗೆ 6 ಗಂಟೆಗೆ ಎದ್ದಿರೋದು. ಅಲಾರಾಮ್ ಇಟ್ಟಿದ್ನಲ್ಲ, ಅಲಾರಾಮ್ ಬಂದಾಗೆ ಎದ್ದಿದ್ದು. ನಿಮಗೂ ತೋರಿಸ್ತೀನಿ. ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ. ಅಂದರೆ ವಾತಾವರಣ ಮಾತ್ರ ಸಖತ್ತಾಗೈತೆ ಗುರು ಈ ಸಲ ಅಂತೂ. ಬನ್ನಿ ಕೆಳಕಿಳಿಯೋಣ. ನಾನು ಅಲ್ಲಿ ನಿಲ್ಲಿಸಿದ್ದೆ ತಿಂಡಿ ಮಾಡೋಣ ಅಂತೇಳಿ. ಅಷ್ಟಾಗೆ ತಿಪ್ಪೇಶಿ ಗಾಡಿ ನಿಲ್ಲಿಸ್ಲಿಲ್ಲ, ಹಂಗೆ ಬಂದ. ಫೋನ್ ಮಾಡಿ ಯಾಕೋ ಗಾಡಿ ನಿಲ್ಲಿಸಿಲ್ಲ ಅಂದರೆ, ಮುಂದೆ ಊರಾಗೆ ಎಲ್ಲ ಸಿಗುತ್ತೆ ಬಾ, ಅಲ್ಲಿ ಏನು ಬೇಡ ಅಂತ. ಅದ್ರಾಗ ಒಂದೇ ಗಾಡಿಗೆ ನಿಲ್ಸೋಕ್ಕೆ ಜಾಗಿತ್ತು, ಇನ್ನೊಂದು ಗಾಡಿ ಹಿಂದೆ ನಿಲ್ಲಿಸ್ಬೋದಾಗಿತ್ತು. ಅವ್ನು ನಿಲ್ಲಿಸ್ಲಿಲ್ಲ, ಹಂಗೆ ಬಂದ್ಬಿಟ್ಟ. ಅದಕ್ಕೆ ನಾನು ಹಂಗೆ ಬಂದೆ. ಇನ್ನೇನು ಮಾಡೋದು ಅಂತೇಳಿ ಮುಂದೆ ಹೋಗ್ತಾ ಇದ್ದಾನೆ. ಆಯ್ತು ನೀನು ನಡೆಯೋಕೆ ಮುಂದೆ ನಿಲ್ಲಿಸು, ಅದೆಲ್ಲಿ ನಿಲ್ಲಿಸ್ತೀಯ ಅಲ್ಲೇ ನಿಲ್ಲಿಸು, ನಾನು ಬರ್ತೀನಿ ಅಂತ ಹೇಳಿ ಹಿಂದಿಂದೆ ಹೋಗ್ತಾ ಇದ್ದೀನಿ. ನೋಡಿ ತಿಂಡಿ ಮಾಡ್ಬೇಕು, ಹೊಟ್ಟೆ ಹಸ್ಬಿಟ್ಟೈತೆ. 10 ಗಂಟೆಗೂ ಅವ್ನು 3 ಗಂಟೆಗೆ ಊಟ ಮಾಡೋಣ ಬಾ ಅಂದ. ಹೋಗಲಿಲ್ಲ, ಯಾಕಂದರೆ ಹೋಟ್ಲಿಗೆ ಊಟ ಸಿಗೋದಿಲ್ಲ 3 ಗಂಟೆಗೆ. ಅದಕ್ಕೆ ಸುಮ್ಮನೆ ಆದ್ವಿ. ಸಿಕ್ಕಿದ್ರೆ ಊಟ ಮಾಡ್ತಿದ್ದೆ, ಅದು 3 ಗಂಟೆಗೆ ಸಿಗಲ್ಲ ಅಂತ ಗೊತ್ತು ನನಗೆ. ಅದಕ್ಕೆ ಸುಮ್ಮನೆ ಆಗಿತ್ತು ನಾನು. ಮೋಸ್ಟ್ಲಿ ಇಲ್ಲೇ ನಿಲ್ಲಿಸಿದ್ರೆ ನಿಲ್ಲಿಸ್ಬೋದೇನೋ. ಬಂದಿನಿ. ಗದ್ವಾಲ್ ದಾಟ್ ಬಂದೆ. ಗ್ರೀಸ್ ಹೊಡಿಸಿ ಇದು ರೇಷನ್ ತಾಣೋಣ ಅಂತಂದು ಅಂಗಡಿನ ಕ್ಲೋಸ್ ಮಾಡಿಬಿಟ್ಟಾನೆ. ಅದಕ್ಕೆ ಗ್ರೀಸ್ ಹೊಡ್ಸೋಣ ಅಂತೇಳಿ ನಿಲ್ಸಿದ್ದು. ನೀನೇನೋ ಗ್ರೀಸ್ ಹೊಡಿಸ್ಕೊಂಡು ಹೊರಟ್ಬಿಡೋಣ ಅಂತಂದು. हाँ मेरा ग्रेस मारो क्यों? अरे भाई 250 में मारता था ना, तुम्हारे भैया को भेजा ना. ಇನ್ನೇನು ಗುರು ಇಷ್ಟು ದಿವಸ 200 ತೊಡಸ್ಕೊಂಡು ಇವಾಗ 300 ಅಂತಾನೆ. ಗ್ರೀಸಿಂದು 300 ರೂಪಾಯಿ ಕೊಡು ಅಂತಾನೆ ಗುರು. ಗ್ರೀಸ್ನವ್ರಿಗೂ ಡಿಮ್ಯಾಂಡ್ ಬಂದ್ಬಿಟ್ಟತೆ. ಗ್ರೀಸ್ ಹೊಡೆಯೋರು 300 ರೂಪಾಯಿ ಅಂತವ್ರೆ. ಎಲ್ಲ ಡೀಸೆಲ್ ರೇಟ್ ಆಗೈತೆ, ಟೋಲ್ ರೇಟ್ ಆಗೈತೆ, ಲೋಡಿಂಗ್ ಅನ್ಲೋಡಿಂಗ್ ಜಾಸ್ತಿ ಆಗೈತೆ, ಬಾಡಿಗೆ ಕಮ್ಮಿ ಆಗೈತೆ. ಮತ್ತು ನೀವೊಂದು 50 ರೂಪಾಯಿ ತಗೊಂಬಿಡ್ರಿ ಅಂತೇಳಿ ಗ್ರೀಸು ರೇಟ್ ಆಗೈತೆ ಅಂದ್ರೆ ಸುಮ್ಮನೆ ಆದ್ವಿ. ಅದಕ್ಕೆ ಇನ್ನೇನು ಮಾಡೋದು, ಅವ್ರ ಹತ್ರ 50 ರೂಪಾಯಿ ಏನು ಕಿರಿಕಿರಿ ಮಾಡೋದು ಅಂತೇಳಿ ಆಯ್ತು ಅಂತಂದೆ. ಒಂದೊಂದು ಕಡೆ 350 ಕೊಟ್ಟಿವಿ, 380 ಕೊಟ್ಟಿವಿ. ನಮ್ಮ ತಿಪ್ಪೇಶಿ ನೋಡಿದರೆ ಬ್ರೇಕ್ ಅಡ್ಜಸ್ಟ್ ಮಾಡ್ತದ ನೋಡಿ. ಯಾವುದೋ ಇದು ಸಿಗರೆಟ್ ಪ್ಯಾಕ್ನಾಗ ಬ್ರೇಕ್ ಅಡ್ಜಸ್ಟ್ ಮಾಡ್ತದಾನೆ. ಗೊತ್ತಾಗ್ತಿಲ್ಲ ನಮಗೆ ಹೆಂಗೆ ಮಾಡ್ತಾನೆ ಅಂತೇಳಿ. ಒಟ್ಟು ಬ್ರೇಕ್ ಅಡ್ಜಸ್ಟ್ ಮಾಡತ್ತಾನ ಅಷ್ಟೇ. ನೋಡಿ ಕೈಗೆ ರೊಟ್ಟೈತಲ್ಲ, ಅದರಲ್ಲಿ ಇಟ್ಟು ಬ್ಲೇಡ್ ತಗೊಂಡು ಅಡ್ಜಸ್ಟ್ ಮಾಡಬೇಕು. ಅದ್ರೊಳಕ್ಕೆ ಪೇಪರೆಲ್ಲ ಬ್ಲೇಡ್ ಇಕ್ಬೇಕಂದ. ಮಾಡ್ಕೆ ನಿನಗೆ ಹೆಂಗೆ ಬೇಕಂಗೆ ಮಾಡ್ಕೆ. ನಾನೇನು ಅಲ್ಲೇ ಮಾಡ್ತಿದ್ವಿ. ಇಲ್ಲಿಂದ ವೀರೇಶ್ ಓಡಿಸ್ತಾನೆ,
ನಾನು ಇವಾಗ ರೆಸ್ಟ್ ಅಂತೀನಿ. ಒಂದು 3 ಅವರು, ಒಂದು 150 ಕಿಲೋಮೀಟ್ರ್ ಹೈದ್ರಾಬಾದ್ ರಿಂಗ್ ರೋಡಿಗೆ ಹೋದ್ರೆ ಸಾಕು. ಯಾಕಂದ್ರೆ ಇಲ್ಲೇ ಬಂದಂಗೆ ಆಯಿತು. ಅದಕ್ಕೆ ಗ್ರೀಸ್ ಹೊಡಿಯೋಕೆ ನಿಲ್ಲಿಸಿ ಓಡಿಸ್ಕೊಡೋ ವೀರೇಶ್ ಅಂತ ಹೇಳಿದ್ರೆ ಪಾಪ ಬಂದ ಓಡಿಸ್ತದ ನೋಡಿ. ಇರೋದು ಒಂಚೂರು ಯೂಟ್ಯೂಬ್ಗೆ ಹಾಕೋಣ. ಆಂಬುಲೆನ್ಸ್ ಓಡಿಸಿ ಬಂದಾನ ಗುರು ಬೆಂಗಳೂರಾಗೆ. ಆಂಬುಲೆನ್ಸ್ ಓಡಿಸಿ ಸಾಕಾಯ್ತು ಅಂತೇಳಿ ಲಾರಿಗೆ ಬಂದಾನೆ. ಇವಾಗ ಹೈದ್ರಾಬಾದ್ವರೆಗೂ ಇವನ್ನೇ ಓಡಿಸೋದು. ನಾನು ಹೈದ್ರಾಬಾದ್ವರೆಗೂ ರೆಸ್ಟ್ ಮಾಡ್ತೀನಿ. ಬನ್ನಿ ಹೈದ್ರಾಬಾದಲ್ಲಿ ಹೋಗಿ ಸಿಗೋಣ. ಇವಾಗ ಇಲ್ಲಿ ಊಟ ಮಾಡಿದ್ವಿ ನಿಲ್ಲಿಸಿ ಟೋಲ್ಗೇಟ್ ಹತ್ರ ಟೀ ಕುಡಿಯೋಕ್ಕಂತ ನಿಲ್ಸಿದ್ವಿ. ಅಚಾನಕ್ ಊಟ ಮಾಡೋಣ ಅಂದ ತಿಪ್ಪೇಶಿ. ಆಯ್ತು ನಡಿಯಪ್ಪ ಅಂತಂದು. ಯಾಕಂದರೆ ಟೈಮ್ ಆಗಿತ್ತು, ಅಲ್ಲೇ 2 ಗಂಟೆ ಆಗಿತ್ತು ನೋಡಿ. ಊಟ ಮಾಡ್ಕೊಂಡು ಹೊರಟ್ವಿ. ಇನ್ನೇನು ಎಕ್ಸ್ಪ್ರೆಸ್ ಹೈವೇ ಇದು ರಿಂಗ್ ರೋಡ್ ಹತ್ತೀವಿ ಅಂತೇಳಿ ಇಲ್ಲೇ ಊಟ ಮಾಡಿಸ್ಬಿಟ್ಟು ಅವನು. ಇವಾಗೇನು ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ ನೋಡಿ. ಹೋಗಿ ಇನ್ನೇನು ಅವನು ಅಲ್ಲೇ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದರೆ ಅವನು ಹೊಟ್ಟೆ ಹಸ್ವಿಗೆ ತಡೆಯೋದಿಲ್ಲ. ರಿಂಗ್ ರೋಡಿಂದ ರಿಂಗ್ ರೋಡ್ ಇಳಿಯೋವರೆಗೆ ಏನೂ ಸಿಗಲ್ಲ. ಮತ್ತು ಮೆಡಿಚಲ್ ದಾಟೋಗೋಷ್ಟೊತ್ತಿಗೆ 4 ಗಂಟೆ ಆಗ್ತದೆ ಅಂತೇಳಿ ಇಲ್ಲೇ ಊಟ ಮಾಡಿಬಿಟ್ಟು ಫಸ್ಟ್ ಅಂತಂದ. ಅದಕ್ಕೆ ಅವನು ಊಟ ಮಾಡಿದ್ದ. ನಾವು ಊಟ ಮಾಡಿ ಹೊರಟ್ವಿ ನೋಡೋದು. ಪಾಪ ವೀರೇಶ ಹೊಡ್ಕೊಟ್ಟ. ಎಲ್ಲಿವರೆಗೂ ಡ್ರೈವ್ ಮಾಡ್ದ ಅಂದರೆ ಅಲ್ಲಿಂದ ವೀರೇಶು ಡ್ರೈವ್ ಮಾಡಿಕೊಟ್ಟ ಎಲ್ಲಿಗನ್ನಂದರೆ ಶಾತ್ನಗರ ಟೋಲ್ಗನ್ನ ಊಟ ಮಾಡೋವರೆಗನ್ನ ಒಂದು 2 ಅವರ್ ಹೊಡ್ಕೊಟ್ಟ. 2 ಅವರ್ ನನಗೂ 100 ಕಿಲೋಮೀಟ್ರ್ ಬಂದ ಅಲ್ಲಿಂದ. ಇನ್ನು ಹೈದ್ರಾಬಾದ್ ಬಂದು 50 ಕಿಲೋಮೀಟ್ರ್ ಆಯ್ತು ನಮಗೆ. ಇಲ್ಲಿಂದ ಮಳೆ ಅಲ್ಲಿಂದ ಇರಲಿಲ್ಲ, ಇಲ್ಲಿಂದ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಹೈದ್ರಾಬಾದಿಂದ. ಅದು ಜೋರಾಗೂ ಬರ್ತಿಲ್ಲ, ಏನಿಲ್ಲ, ಜಿನಿ ಬರ್ತೈತೆ. ಇನ್ನು ಮುಂದ್ಗಡೆ ಹೋದ್ರೂ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆದಿಲಾಬಾದೆಲ್ಲ ಡೇ ಪಾಸ್ ಮಾಡ್ಬೇಕಂತಿದ್ದೆ, ನೈಟೇ ಹೋಗೋದು. ಅದೆಲ್ಲ ಫಾರೆಸ್ಟ್ ಒಳಗೆಲ್ಲ. ಇನ್ನೇನು ಇವತ್ತು ಸಾಯಂಕಾಲ ಹೈದ್ರಾಬಾದಿಗೆ ಬಂದೀವಿ, 2:30 ಆಗೈತೆ. ಇನ್ನೇನು ನಿಲ್ಸೋದು. ಅದ್ರಾಗ ವೀರೇಶ್ ಬೇರೆ ಒಂದು ಸ್ವಲ್ಪ ಗಾಡಿ ಓಡಿಸ್ಕೊಟ್ನ. ಹೀಗಾಗಿ ಹೋಗ್ಬಿಡೋಣ ಅಂತೇಳಿ ಹೋಗ್ತಾಯಿದ್ವಿ. ಹೋದ್ರೆ ನಾಳೆ ಖಾಲಿ ನನ್ನ ಆಗ್ತತೆ. ಅట్లాಗೆ ಖಾಲಿ ಆದರೆ ಮಂಗ್ಳೂರು ಕಡೆಗೆ ಲೋಡ್ ಮಾಡೋಣ ಅಂತ ಇದ್ದೀನಿ. ನೋಡೋಣ. ದುರ್ಗ ಲೋಡಿಗೆ ಸಿಕ್ಕರೆ ಮಂಗ್ಳೂರು ಹೋಗಲ್ಲ. ದುರ್ಗ ಸಿಕ್ಕಿಲ್ಲ ಅಂದರೆ ಮಂಗ್ಳೂರಿಗೆ ಹೋಗೋಣ ಅಂತ ಫಿಕ್ಸು. ಮಂಗ್ಳೂರಿಗೆ ಹೋಗಿ ಬರ್ಬೇಕು ಗುರು. ಲಾಸ್ಟ್ ಟ್ರಿಪ್ಪು ಮಂಗ್ಳೂರಿಗೆ ಹೋಗಿ ಬಂದು ರಜೆ ಇಳ್ದಿದ್ದು ನಾನು. 1.5 ತಿಂಗಳಾಯಿತು. ಮಂಗ್ಳೂರಿಗೆ ಹೋದಾಗ 1 ಅವರ್ದಲ್ಲಿ ಗುರುವಣ್ಣರ ಹತ್ರ ನಿಲ್ಲಿಸಿ ಚಿಕನ್ ಊಟ ಮಾಡ್ಕೊಂಡು ಹೋಗಿದ್ವಿ. ಈ ಸಲ ನಮ್ಮದೇ ಪಾರ್ಟಿ ಕೊಟ್ಟೋಗೋಣ. ಅವ್ರು ಸಿಕ್ಕರೆ ಡೇ ಟೈಮ್ನಾಗ ಹೋದರೆ. ನೈಟ್ ಹೋದರೆ ಇನ್ನೇನು ಮಾಡೋಕ್ಕೆ ಬರಲ್ಲ. ನಾವು ಆವಾಗಲೇ ಫುಲ್ ಮಳೆ ಬರುತ್ತೆ, ಮಳೆ ಸ್ಟಾರ್ಟ್ ಆಗಿದೆ ಅಂತೇಳಿ ಹೋಗಿದ್ವಿ. ಅವಾಗ ಮಳೆ ಸ್ವಲ್ಪ ಬಂದು ನಿಂತಿತ್ತು. ಇವಾಗ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ವೆದರು ನೋಡೋಕೆ ಸೂಪರಾಗಿರುತ್ತೆ ಅಂತೇಳಿ ಮಂಗ್ಳೂರಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ನಾವು ಆ ಥರ ಹೇಳ್ತೀವಿ. ಮಂಗ್ಳೂರಲ್ಲಿ ಇರ್ತಾರಲ್ಲ ಅವ್ರಿಗೂ ಫೀಲಿಂಗ್ಸ್ ಏನಂದರೆ, ಎಂಥ ಮಾರಾಯ ಮಂಗ್ಳೂರಲ್ಲಿ ಮಳೆ ಬಂದು ಒಂದು ಚಡ್ಡಿ ಒಣಗೋಕ್ಕಾಗ್ತಿಲ್ಲ, ಅಷ್ಟು ಮಳೆ ಬರ್ತದೆ ಅಂತ ಹೇಳ್ತಾರೆ, ಅನ್ಕೊಂತಾರೆ. ನಾವು ಮಂಗ್ಳೂರಿಗೆ ಹೋಗ್ಬೇಕು ಅನ್ಸ್ತೀವಿ ನಾವು. ನಮ್ಗೇನಂದರೆ ಒಂಥರ ಖುಷಿ ಗುರು ನನಗೆ ಮಂಗ್ಳೂರು ಹೋಗ್ಬೇಕಂದ್ರೆ. ಯಾಕಂದರೆ ನಾವು ಮೊದಲಿದ್ದನೂ ರೆಗ್ಯುಲರ್ ಮಂಗಳೂರು, ಗೋವಾ, ಕೇರಳ ಓಡಿಸ್ತಿದ್ವಲ್ಲ ಗಾಡಿ. ಅವಾಗಲಿದ್ದನೂ ಮಂಗ್ಳೂರಿಗೆ ಹೋಗ್ಬೇಕಂದ್ರೆ ಅಷ್ಟೇ. ನಾವು ಮಂಗ್ಳೂರು ಇದ್ದರೆ ಬೇರೆ ಲೋಡೇ ಮಾಡಲ್ಲ. ನಾನು ಅಷ್ಟೇ, ನಮ್ಮ ಸಂಸಾರನೂ ಅಷ್ಟೇ. ಹಂಗೆ ನಮ್ಮದು ಮಂಗ್ಳೂರು ಕಡೆ ಅಂದರೆ ನೋಡೋಣ. ಇದನ್ನು ಖಾಲಿ ಮಾಡೋಣ. ಅದು ಖಾಲಿ ಮಾಡಿ ಆಮೇಲೆ ಲೋಡ್ ನೋಡೋಣಂತೆ. ಬನ್ನಿ ಮುಂದೆ ಹೋಗಿ ಸಿಗೋಣ ರಿಂಗ್ ರೋಡ್. ಇವಾಗ ಎಕ್ಸ್ಪ್ರೆಸ್ ಹೈವೇ ನೋಡಿ. ಆದ್ರಪ್ಪ ಅಂದರೆ ಹೈದ್ರಾಬಾದ್ ರಿಂಗ್ ರೋಡ್ ಇದು. ಇಲ್ಲಿಂದ 80 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಇಲ್ಲಿಂದ ಇತ್ಲಾಗ ಮಳೆನೇ ಇಲ್ಲ. ಹಿಂದ್ಗಡೆ ಫುಲ್ ಮಳೆ ಇತ್ತು. ಅಂದರೆ ಸುಮ್ಮನೆ ಜಿಟಿ ಇಟ್ಕೊಂಡಿತ್ತು. ಜೋರಾಗಿ ಬರೋದಿಲ್ಲ. ಇದಷ್ಟೇ ನೈಟ್ ಬಂದರೆ ಬರ್ಬೋದಾಗುತ್ತೆ. 3 ಗಂಟೆ ಆದ್ರೂ ಕರೆಕ್ಟಾಗಿ ಅಲ್ಲಿದ್ದು ಇಲ್ಲಿಗೆ ಬರೋಷ್ಟೊತ್ತಿಗೆ. ಅಂದರೆ ಏನಂದರೆ ನಾವು ಹೈದ್ರಾಬಾದ್ ಶಂಷಾಬಾದಿಗೆ ಎಂಟ್ರೆನ್ಸಿಗೆ ಬರ್ತಾ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಟ್ರಾಫಿಕ್ ಜಾಮ್ ಆಗಿಬಿಡುತ್ತಲ್ಲ, ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಬಂದರೆ ಇಲ್ಲಿ ಎಮರ್ಜೆನ್ಸಿ ಲೈನ್ ಇದೆ ನೋಡಿ, ಫುಲ್ ಲಾಸ್ಟಿಗೆ. ಅಲ್ಲಿ ಗಾಡಿ ನಿಲ್ಸಂಗಿಲ್ಲ ಅಂತಾರೆ. ಎಮರ್ಜೆನ್ಸಿ ಲೈನ್ ಅದು ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ತಿದ್ದಾರೆ. ಯಾಕಂದರೆ ನಿದ್ದೆಗಣ್ಣಲ್ಲಿ ಗಾಡಿಗಳು ಆಕ್ಸಿಡೆಂಟ್ ಆಗ್ತವೆ. ಈ ಕಾರ್ನರ್ ಏನು ಮಾಡ್ತಾರೆ ಹೇಳಿ, ನಿಂತಿರೋ ಲಾರಿಗೆ ಗುದ್ದೋದು ಜಾಸ್ತಿ ಬಂದು. ಅದಕ್ಕೆ ಅಲ್ಲಿ ಪಟಂಚೆರುನೆಗೆ ಎಕ್ಸಿಟ್ ಹತ್ರ ಒಂದು ಗಾಡಿ ಟ್ರಬಲ್ ಆಗಿ ನಿಂತಿತ್ತು. ಆ ಗಾಡಿಗೊಂದು ಕಾರ್ ಗುದ್ದಿತ್ತು. 5 ಜನ ಸ್ಪಾಟ್ ಔಟ್ ಆಗಿದ್ರು. ಅವಾಗ ಅದೇ ಫಸ್ಟ್ ನೋಡಿ
ಪೊಲೀಸ್ನವರಿದ್ದು ಲಾರಿಯರ್ದೇನು ತಪ್ಪಿಲ್ಲ, ಎಮರ್ಜೆನ್ಸಿ ಲೈನ್ನಾಗ ನಿಲ್ಸ್ಕೊಂಡಿದ್ದಾರೆ. ಕಾರ್ನರ್ದೇ ತಪ್ಪು ಅಂತ ಹೇಳಿದ್ದು ಅದೇ ಫಸ್ಟು. ಅಲ್ಲಿ ನಾನು ಯಾವತ್ತೂ ಲಾರಿಯರ್ ಕಡೆಗೆ ಕೇಳಿರಲಿಲ್ಲ. ಇದು ಎಮರ್ಜೆನ್ಸಿ ಲೈನ್ ನಿಲ್ಸ್ಕೋಬೋದು ಅಂತಾರೆ, ಅಲ್ಲಿ ಮಾತ್ರ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಇಳಿದು ಕಸ ಕಡ್ಡಿ ಹಾಕ್ಬಾರ್ದು ಅಂತ ಹಾಕಿದ್ದಾರೆ ಬೋರ್ಡುಗಳು, ಹೊಸ ಬೋರ್ಡುಗಳು ನೋಡಿ. ಎಮರ್ಜೆನ್ಸಿ ಲೈನ್ನಾಗೆ ಇಲ್ಲಿದೆ ನೋಡಿ, ಮರದ ಕೆಳಗೆ ನೋ ಪಾರ್ಕಿಂಗ್ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ವೈಟ್ ಕಾಣ್ತಿದೆಯಲ್ಲ, ನೋ ಪಾರ್ಕಿಂಗ್ ಅಂತ ಹೇಳಿ ಅದು ಮಾಡಿರೋದು. ಗಾಡಿ ಏನಾದರೂ ಟ್ರಬಲ್ ಆದರೆ ಹೈವೇ ಅಥಾರಿಟಿ ಇರುತ್ತಲ್ಲ, ಅವ್ರಿಗೆ ಕಾಲ್ ಮಾಡಿದರೆ ಈ ಥರ ಬಂದು ಬ್ಯಾರಿಗೇಟ್ ಇಟ್ಟು ಏನನ್ನ ಸೇಫ್ಟಿ ವ್ಯವಸ್ಥೆ ಮಾಡೋಗ್ತಾರೆ. ಈ ಕ್ಯಾಂಪರ್ನಾಗ ಒಂದು 6-7 ಟನ್ ಕಬ್ಬಣ ಐತೆ, ಟೈರ್ ಬರೋಷ್ಟಾಗೈತೆ. ಅವ್ರು ಫೋನ್ ಮಾಡಿದ್ದಾರೆ, ಬಂದು ಹಿಂದೆ ಇಟ್ಟೋಗಿದ್ದಾರೆ ನೋಡಿ ಕೆಂಪು ಸೇಫ್ಟಿಗೆ. ಆ ಥರ ಇನ್ಯಾರು ಗುರು ಅಣ್ಣತ್ತಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ ಅಲ್ಲ, ಬರೆದಿದ್ದಾರೆ. ಅಲ್ಲೇ ನಿಲ್ಲಿಸಿ ಎತ್ತದ ಗಾಡಿ. ಒಂದು ನಿಮಿಷ 2 ನಿಮಿಷಕ್ಕೆಲ್ಲ ಏನೂ ತೊಂದರೆ ಇಲ್ಲ ಅನಿಸುತ್ತೆ. ಗಾಡಿ ಏನೇನು ಟ್ರಬಲ್ ಆದರೆ, ಟೈರ್ ಬರೋಷ್ಟಾದರೆ ಅವಕ್ಕೆಲ್ಲ ಕಾಲ್ ಮಾಡಬೇಕಂತಾರೆ. ನಮ್ಮವು ಏನಾಗಿಲ್ಲ, ಎಕ್ಸ್ಪ್ರೆಸ್ ಹೈವೇನಾಗ ಓಕೆ ಇದಾವೆ ಗಾಡಿಗಳು ಮಾತ್ರ, ಯಾಕಂದರೆ ಹೊಸ ಗಾಡಿಗಳಲ್ಲ, ಓಕೆ ಇದಾವೆ. ಇನ್ನು 80 ಕಿಲೋಮೀಟ್ರ್ ಇದೇ ರೋಡ್ನಾಗ ಜರ್ನಿ ಮಾಡಿ ಎಕ್ಸ್ಪ್ರೆಸ್ ಹೈವೇ ಇಳಿದ್ಮೇಲೆ ಸಿಗೋಣ ಬನ್ನಿ. ಅಲ್ಲಿ ವಾತಾವರಣ ಹೆಂಗೈತೆ ಏನು ಅಂತೇಳಿ ನೋಡೋಣಂತೆ. ಇಲ್ಲಂತೂ ಫುಲ್ ಕೂಲ್ಡ್ ಇದೆ, ಜಿಟಿ ಬರ್ತೈತೆ. ಎಕ್ಸ್ಪ್ರೆಸ್ ಹೈವೇ ಇಳಿದು ಸಿಗೋಣ ಬನ್ನಿ. ಇದು ರಿಂಗ್ ರೋಡ್ ಇಳಿದು ಬಂದ್ವಿ, ಮೆಡಿಚಲ್ನಾಗ ಇದೀವಿ. ಇನ್ನು ಸ್ಟಾರ್ಟಿಂಗೇ ಫುಲ್ ಜಾಮ್ ಆಗಿಬಿಟ್ಟೈತೆ. 4 ಕಾಲ ಆಯ್ತು ನೋಡ್ರಿ, ಕರೆಕ್ಟಾಗಿ 3 ಗಂಟೆ ಹತ್ತಿದ್ದು. 1 ಗಂಟೆ 20 ನಿಮಿಷಕ್ಕೆ ಬಂದೀವಿ 80 ಕಿಲೋಮೀಟ್ರನ್ನ. ಇದು ಇಲ್ಲಿಂದನೇ ಇರೋದು, ಮೆಡಿಚಲ್ ದಾಟೋಕೆ ಇನ್ನು ಅರ್ಧ ಗಂಟೆ ಬೇಕು, ಅಷ್ಟು ಜಾಮ್ ಆಗುತ್ತೆ. ಇನ್ನು ಯಾರಿಗೂ ಇಂಡಿಕೇಟ್ರ್ ಇಲ್ಲ ಏನಿಲ್ಲ, ಹಂಗೆ ಬರ್ತಾನೆ ಈ ಕಡೆಗೆ. ಪಾಪ ಅವ್ನು ಯಾರೋ ಅಡ್ಡ ನಿಲ್ಸನೆ, ಅದಕ್ಕೆ ಬಂದಾನೆ. ಇಲ್ಲಿ ರೋಡ್ ಮೇಲೆ ಗಾಡಿ ನಿಲ್ಸಕ್ಕೆ ಬಿಡಬಾರ್ದು, ಎಲ್ಲ ಎತ್ಕೊಂಡು ಹೋಗ್ಬಿಡ್ಬೇಕು. ಆದರೆ ಏನು ಮಾಡ್ತೀರಾ, ಇಲ್ಲೇ ನಿಲ್ಲಿಸ್ತಾರೆ. ಇವಾಗ ಇಲ್ಲಿಂದನೇ ಹೋಗ್ಬೇಕಾಗ್ತದೆ ನೋಡಿ. ಅದ್ರಾಗೆ ಆಟ ಎಲ್ಲಿ ನಿಲ್ಲಿಸ್ತಾರೋ ಏನೋ ಒಂದು ಗೊತ್ತಾಗೋದಿಲ್ಲ. ಹೋಗೋದು ನೋಡಿ, ಅಲ್ಲೊಂದು ಎಷ್ಟು ಸ್ಲೋ ಹೋಗ್ತೈತೆ, ಅವ್ನು ಎಲ್ಲಿ ಬ್ರೇಕ್ ಮಾಡ್ತಾನೆ ಗೊತ್ತೇ ಆಗೋದಿಲ್ಲ ನಮಗೆ ನೋಡಿ. ಈ ಥರ ಮಾಡ್ತಾರೆ. ಆ ಬ್ರೇಕ್ ಲೈಟ್ ಇಲ್ಲ ಏನಿಲ್ಲ, ಅದಕ್ಕೆ ಡೋರ್ ಬಿಟ್ಟಿದ್ದಾನೆ. ಏನು ಜನನ ಏನೋ ಗುರು ಒಂದು ಗೊತ್ತಾಗಲ್ಲ ಅವನಂತೂ. ಫಸ್ಟಿಗೆ ಊರು ಪಾಸ್ ಮಾಡಿ ಸಿಗೋಣ ಬನ್ನಿ, ಆಮೇಲೆ ಯಾರಿಗಾನ ಪಪ್ಪಿ ಕೊಟ್ಗಿಟ್ಟು ಮುಂದೆ ಹೋಗೋ ಗಾಡಿಯರಿಗೆ.